ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾನು ನಿಮ್ಗೊಂದು ಬ್ಯೂಟಿಫುಲ್ ಆಗಿರುವಂಥ ಪ್ರಾಡಕ್ಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಎಸ್ ಅಫ್ಕೋರ್ಸ್ ಇದು ಯಾವುದೇ ರೀತಿ ಪ್ರಾಡಕ್ಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ಅಂದಿದ ತಕ್ಷಣ ಬೇರೆ ಪ್ರಾಡಕ್ಟ್ಸ್ ಚೆನ್ನಾಗಿಲ್ಲ ಅಂತ ಅಲ್ಲ. ಇದು ನಾನು ಯೂಸ್ ಮಾಡಿದಂಥ ಪ್ರಾಡಕ್ಟ್ ಹಾಗೂ ನನ್ನ ಒಂದು ಪರ್ಸನಲ್ ಎಕ್ಸ್ಪೀರಿಯನ್ಸಿಂದ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡಬೇಕಂತ ಅನಿಸ್ತು. ಅದಕ್ಕೋಸ್ಕರ ನಾನು ಶೇರ್ ಮಾಡ್ತಾ ಇದ್ದೀನಿ. ಎಸ್ ಪ್ರತಿಯೊಂದು ತಾಯಿಂದಿರಿಗೂ ಪಾಪು ಆದಮೇಲೆ ತುಂಬಾನೇ ಕನ್ಫ್ಯೂಷನ್ಸ್ ಇರುತ್ತೆ. ನನ್ನ ಮಗುಗೆ ಯಾವ ಪ್ರಾಡಕ್ಟ್ ಯೂಸ್ ಮಾಡಬೇಕು, ಯಾವ ಶಾಂಪೂ ಚೆನ್ನಾಗಿದೆ, ಸೋಪ್ ಚೆನ್ನಾಗಿದೆ, ಹಾಗೂ ಬೇಬಿಗೆ ಸೂಟ್ ಆಗುತ್ತಾ ಆಗೋದಿಲ್ವಾ ಅಂತ. ಯಾಕಂದ್ರೆ ಕೆಲವೊಂದು ಮಕ್ಕಳಿಗೆ ಆಯಿಲ್ ಸ್ಕಿನ್ ಇರುತ್ತೆ, ಕೆಲವೊಂದು ಮಕ್ಕಳಿಗೆ ಡ್ರೈ ಸ್ಕಿನ್ ಇರುತ್ತೆ. ಸೊ ಅದರಿಂದ ನಾನು ನೀವು ಯೂಸ್ ಮಾಡೋಕ್ಕಿಂತ ಮುಂಚೆ ಯಾವುದೇ ಒಂದು ಪ್ರಾಡಕ್ಟ್ನ ದಯವಿಟ್ಟು ಪೀಡಿಯಾಟ್ರಿಷನ್ನ ಕಾಂಟ್ಯಾಕ್ಟ್ ಮಾಡಿ ಯೂಸ್ ಮಾಡಿ ಅಂತಲೇ ಹೇಳ್ತೀನಿ. ಬಿಕಾಸ್ ನಿಮಗೆ ಗೊತ್ತಿಲ್ಲ ಅಥವಾ ನೀವು ಕನ್ಫ್ಯೂಷನ್ಸ್ ಇಲ್ಲಿದ್ರೆ ಪೀಡಿಯಾಟ್ರಿಷನ್ ಕೂಡ ನಿಮಗೆ ಹೆಲ್ಪ್ ಮಾಡ್ತಾರೆ. ಬೇಬಿ ಸ್ಕಿನ್ ನೋಡಿಬಿಟ್ಟು ಯಾವ ಸೋಪ್ ಅಥವಾ ಕ್ರೀಮ್ ಯೂಸ್ ಮಾಡ್ಬೋದು ಅಂತ. ಎಸ್ ನಾನು ಯಾವುದೇ ಒಂದು ಪೀಡಿಯಾಟ್ರಿಷನ್ನ ಕಾಂಟ್ಯಾಕ್ಟ್ ಮಾಡಿಲ್ಲ. ಅಫ್ಕೋರ್ಸ್ ನಾನು ಯೂಸ್ ಮಾಡ್ತಿದ್ದಂಥ ಪ್ರಾಡಕ್ಟ್ ಬಂದ್ಬಿಟ್ಟು ಸೆಬಾಮೆಡ್ ಪ್ರಾಡಕ್ಟು. ನನಗೆ ತುಂಬ ಚೆನ್ನಾಗಿ ಅನಿಸ್ತು. ಹಾಗೆ ನನ್ನ ಪಾಪುಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಿಲ್ಲ ಸೆಬಾಮೆಡ್ ಪ್ರಾಡಕ್ಟಿಂದ. ಸೊ ಅದರಿಂದ ನಾನು ಸೆಬಾಮೆಡ್ ಪ್ರಾಡಕ್ಟ್ನ ಯೂಸ್ ಎಸ್. ಸೊ ನಾನು ಯೂಶಲಿ ಪಾಪುಗೆ ವಾರಕ್ಕೊಂದ್ಸಲ ಪ್ಯೂರ್ ಕೊಕೊನೆಟ್ ಆಯಿಲಿಂದ ಕಂಪ್ಲೀಟ್ ಬಾಡಿ ಮಸಾಜ್ ಕೊಡ್ತೀನಿ. ಸೊ ಮಸಾಜ್ ಕೊಡೋದ್ರಿಂದ ಪಾಪು ಸ್ಕಿನ್ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗೂ ತುಂಬ ಗ್ಲೋನೇ ಕೊಡುತ್ತೆ ಅಂತ ಹೇಳ್ಬೋದು. ಸೊ ನೀವು ಬಾಡಿ ಮಸಾಜ್ ಮಾಡಬೇಕಾದ್ರೆ ಯಾವ ಆಯಿಲ್ ಯೂಸ್ ಮಾಡ್ತಿದ್ದೀರಾ ಅದನ್ನೇ ಯೂಸ್ ಮಾಡಿ. ಯಾಕಂತ ಅಂದರೆ ತುಂಬ ಬೇರೆ ಬೇರೆ ಆದಂಥ ಬಾಡಿ ಆಯಿಲ್ಸ್ ಕೂಡ ಬಂದಿದೆ ಪಾಪು ಬಾಡಿ ಮಸಾಜ್ಗೆ. ಸೊ ನಾನು ಯೂಸ್ ಮಾಡೋದು ಬಂದು ಪ್ಯೂರ್ ಕೊಕೊನೆಟ್ ಆಯಿಲ್, ಬಿಕಾಸ್ ಅವಳಿಗೂ ಕೂಡ ಕೊಕೊನೆಟ್ ಆಯಿಲ್ ಅಡ್ಜಸ್ಟ್ ಆಗಿದೆ. ಹಾಗೆ ಅದಾದಮೇಲೆ ನಾನು ಯೂಸ್ ಮಾಡುವಂಥ ಬಾಡಿ ವಾಶ್ ಬಂದ್ಬಿಟ್ಟು ಸೆಬಾಮೆಡ್ ಅವರ ಜೆಂಟಲ್ ವಾಶ್. ಸೊ ಇದರಿಂದ ಪಾಪುಗೆ ಸ್ನಾನ ಮಾಡಿಸ್ತೀನಿ. ಸೊ ಪಾಪು ಸ್ಕಿನ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೊ ನಾನು ಯಾವುದೇ ರೀತಿಯಾದಂಥ ಸೋಪ್ ಇನಿಷಿಯಲ್ ಸ್ಟೇಜಲ್ಲಿ ಫಸ್ಟ್ 15 days ನಾನು ಯಾವ ಸೋಪನ್ನು ಯೂಸ್ ಮಾಡಿಲ್ಲ. ಸೊ ಅದಾದಮೇಲೆ ನಾನು ಬಾಡಿ ವಾಷಿಂಗನ್ನೇ ಅವಳಿಗೆ ಸ್ನಾನ ಮಾಡಿಸ್ತಿದ್ದು. ಲೇಟರ್ ಆನ್ ನಾನು ಸೋಪ್ ಯೂಸ್ ಮಾಡ್ತಿದ್ದೆ. ಸೊ ಅದಾದಮೇಲೆ ಅವ್ಳಿಗೆ ಯೂಸ್ ಮಾಡುವಂಥ ಶಾಂಪೂ ಬಂದ್ಬಿಟ್ಟು ಸೆಬಾಮೆಡ್ ಅವರ ಶಾಂಪೂ. ಸೊ ಶಾಂಪೂ ಕೂಡ ತುಂಬಾನೇ ಚೆನ್ನಾಗಿದೆ. ಹೇರ್ ಗ್ರೋತ್ ಕೂಡ ತುಂಬ ಚೆನ್ನಾಗಾಗುತ್ತೆ ಅಂತಲೇ ಹೇಳ್ಬೋದು. ಸೊ ಅದಾದಮೇಲೆ ಬಾಡಿ ಲೋಷನ್ ಬಂದ್ಬಿಟ್ಟು ನಾನು ಯೂಸ್ ಮಾಡೋದು ಸೇಮ್ ಸೆಬಾಮೆಡ್ ಅವರ ಬಾಡಿ ಲೋಷನ್. ಇದು ನ್ಯಾಚುರಲ್ ಮಾಯಿಶ್ಚರೈಸಿಂಗ್ ಕೊಡುತ್ತೆ ಪಾಪುಗೆ ಸ್ಕಿನ್ಗೆ, ಹಾಗೂ ಸ್ಕಿನ್ ಕೂಡ ತುಂಬ ಸಾಫ್ಟ್ ಆಗಿರಿಸುತ್ತೆ ಅಂತಲೇ ಹೇಳ್ತೀನಿ. ಸೊ ಚೆನ್ನಾಗಿದೆ, ನೀವು ಕೂಡ ಯೂಸ್ ಮಾಡಿ. ಯೂಸ್ ಮಾಡೋಕ್ಕಿಂತ ಮುಂಚೆ ದಯವಿಟ್ಟು ಪೀಡಿಯಾಟ್ರಿಷನ್ನ ಕಾಂಟ್ಯಾಕ್ಟ್ ಮಾಡಿ ಅಂತಲೇ ಹೇಳ್ತೀನಿ. ಆಮೇಲೆ ಪೌಡರ್ ಕೂಡ ಸೇಮ್ ಸೆಬಾಮೆಡ್ ಅವರ ಪೌಡರೇ ನಾನು ಯೂಸ್ ಮಾಡೋದು. ಹಾಗೆ ಇನ್ನೊಂದು ವಿಷಯ ಏನಪ್ಪಾ ಅಂತ ಅಂದರೆ, ಪ್ರತಿಯೊಂದು ತಾಯಿಂದಿರಿಗೂ ತುಂಬಾನೇ ಕನ್ಫ್ಯೂಷನ್ಸ್ ಇರುತ್ತೆ. ಯಾಕಂತ ಅಂದರೆ ಡೈಪರ್ ಹಾಕೋದ್ರಿಂದ ಪಾಪುಗೆ ತುಂಬ ರ್ಯಾಷಸ್ ಆಗ್ತಿರ್ಬೋದು, ಅಥವಾ ಪಾಪು ಯೂರಿನ್ ಪಾಸ್ ಮಾಡಬೇಕಾದ್ರೆ ಬರ್ನಿಂಗ್ ಸೆನ್ಸೇಷನ್ ಅಥವಾ ಪಾಪುಗೆ ತುಂಬಾನೇ ರ್ಯಾಷಸ್ ಅಥವಾ ರೆಡ್ಡಿಶ್ನೆಸ್ ಎಲ್ಲ ಇರೋದ್ರಿಂದ ನೀವು ಏನು ಕ್ರೀಮ್ ಯೂಸ್ ಮಾಡಬೇಕು ಅಂತ. ಎಸ್ ನಾನು ಕೂಡ ಈ ಥರ ಪ್ರಾಬ್ಲಮ್ನ ಫೇಸ್ ಮಾಡಿದ್ದೀನಿ. ನನ್ನ ಮಗಳಿಗೆ ಯೂಶಲಿ ಯಾವ ಡೈಪರ್ ಯೂಸ್ ಮಾಡ್ತೀನಿ, ಇನ್ ಕೇಸ್ ಏನಾದರೂ ಆ ಡೈಪರ್ ಚೇಂಜ್ ಮಾಡಿ ಬೇರೆ ಡೈಪರ್ ಯೂಸ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ಅವಳಿಗೆ ರ್ಯಾಷಸ್ ಆಗೋ ಚಾನ್ಸಸ್ ಇದೆ. ಹಾಗೂ ಅವಳು ಯೂರಿನ್ ಪಾಸ್ ಮಾಡಬೇಕಾದ್ರೆ ತುಂಬಾನೇ ಬರ್ನಿಂಗ್ ಸೆನ್ಸೇಷನ್ ಇರುತ್ತೆ. ಹಾಗೆ ತುಂಬ ಕ್ರ್ಯಾಂಕಿ ಕೂಡ ಆಗ್ತಾಳೆ. ಆ ಪ್ರಾಬ್ಲಮ್ ಇಂದ ಸಾಲ್ವ್ ಮಾಡೋದಕ್ಕೆ ನಾನು ಡಾಕ್ಟರ್ ಪೀಡಿಯಾಟ್ರಿಷನ್ನ ಕಾಂಟ್ಯಾಕ್ಟ್ ಮಾಡಿದಾಗ ಅವ್ರು ನನಗೆ ಸಜೆಸ್ಟ್ ಮಾಡಿದ್ದು ಬಂದ್ಬಿಟ್ಟು ಟೆಡಿಬೇರ್ B4 ನ್ಯಾಪಿ ಡೈಪರ್ ರ್ಯಾಶ್ ಕ್ರೀಮ್ ಅಂತ. ಸೊ ಇದು ಕಾಮನ್ ಆಗಿ ನಾನು ಎಲ್ಲ ಕಡೆನೂ ಕ್ಯಾರಿ ಮಾಡ್ತೀನಿ. ನೀವು ಕೂಡ ಯೂಸ್ ಮಾಡ್ಬೋದು. ಇನ್ ಕೇಸ್ ಏನಾದ್ರು ನಿಮ್ಗೆ ಬೇರೆ ಬೇಕಂದ್ರೆ ದಯವಿಟ್ಟು ಡಾಕ್ಟರ್ನ ಕಾಂಟ್ಯಾಕ್ಟ್ ಮಾಡಿ. ಇದು ಬಂದು ಕಾಮನ್ ಕ್ರೀಮ್ ಯೂಸ್ ಮಾಡ್ತಾರೆ ಎಲ್ಲ ಮಕ್ಳಿಗೂ. ಸೊ ಇದು ಡೈಪರ್ ರ್ಯಾಶ್ ಕ್ರೀಮ್ ಆಗಿರೋದ್ರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇರಲ್ಲ. ನೀವು ಕೂಡ ಯೂಸ್ ಮಾಡ್ಬೋದು ಪಾಪುಗೆ. ಸೊ ಅದಾದ್ಮೇಲೆ ನಾನು ಯೂಸ್ ಮಾಡುವಂಥ ಸೋಪ್ ಬಂದ್ಬಿಟ್ಟು ಸೇಮ್ ಟೆಡಿಬೇರ್ ಬಾತಿಂಗ್ ಸೋಪೇ. ಸೊ ಈ ಟೆಡಿಬೇರ್ ಸೋಪ್ ಬಂದ್ಬಿಟ್ಟು ತುಂಬಾನೇ ಚೆನ್ನಾಗಿರ್ಸುತ್ತೆ ಪಾಪು ಸ್ಕಿನ್ನ, ಹಾಗೂ ಪಾಪು ಕಲರ್ ಕೂಡ ಗ್ಲೋ ಅನ್ಸುತ್ತೆ. ಸೊ ಇದರಲ್ಲಿ ಬಂದ್ಬಿಟ್ಟು ಈ ಥರ ಸ್ಮಾಲ್ 3 ಸೈಜಸ್. ಸೊ ಈ ಥರ ಚಿಕ್ಕ ಚಿಕ್ಕ ಸೋಪು 3 ಬರುತ್ತೆ. ಸೊ ಇದು ಬೇಗ ಮೆಲ್ಟ್ ಕೂಡ ಆಗುತ್ತೆ. ಆದಷ್ಟು ಕೇರ್ಫುಲ್ ಆಗಿ ಯೂಸ್ ಮಾಡಿ. ಸೊ ಈ ಸೋಪ್ ಯೂಸ್ ಮಾಡೋದ್ರಿಂದ ನಾನು ಮುಂಚೆ ಹೇಳ್ದಂಗೆ ಸೆಬಾಮೆಡ್ ಸೋಪ್ನ ಯೂಸ್ ಮಾಡ್ತಿದ್ದೆ, ಬಟ್ ಬೇಬಿಗೆ ಸೂಟ್ ಆಗಿಲ್ಲ. ಅದರಿಂದ ನಾನು ಪೀಡಿಯಾಟ್ರಿಷನ್ನ ಕಾಂಟ್ಯಾಕ್ಟ್ ಮಾಡಿದಾಗ ಟೆಡಿಬೇರ್ ಸೋಪ್ ಯೂಸ್ ಮಾಡಿ ಅಂತ ಹೇಳಿದ್ರು. ನಾನು ಟೆಡಿಬೇರ್ ಸೋಪ್ ಯೂಸ್ ಮಾಡ್ತಾ ಇದ್ದೀನಿ. ತುಂಬಾನೇ ಚೆನ್ನಾಗಿದೆ ಈ ಸೋಪು. ಹಾಗೆ ಬೇಬಿಗೆ ಗ್ಲೋ ಕೂಡ ಕೊಡುತ್ತೆ ಅಂತಾನೆ ಹೇಳ್ತೀನಿ. ಇಷ್ಟು ಬೇಬಿ ಪ್ರಾಡಕ್ಟ್ಸ್ನ ನಾನು ಯೂಸ್ ಮಾಡೋದು. ಇನ್ ಕೇಸ್ ಏನಾದರೂ ನೀವು ಬೆಸ್ಟ್ ಆಗಿರೋ ಪ್ರಾಡಕ್ಟ್ಸ್ ಏನಾದರೂ ನೀವು ಯೂಸ್ ಮಾಡ್ತಿದ್ರೆ ದಯವಿಟ್ಟು ನನ್ನ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಆದರೆ ಯಾವುದೇ ಒಂದು ಪ್ರಾಡಕ್ಟ್ ಯೂಸ್ ಮಾಡೋಕ್ಕಿಂತ ಮುಂಚೆ ದಯವಿಟ್ಟು ನೀವು ಪೀಡಿಯಾಟ್ರಿಷನ್ನ ಕಾಂಟ್ಯಾಕ್ಟ್ ಮಾಡಿ. ಯಾಕಂತ ಅಂದರೆ ಬೇಬೀಸ್ಗೆ ಯಾವ ಥರ ಸ್ಕಿನ್ ಇರುತ್ತೆ ಅಂತ ನಮ್ಗೆ ಗೊತ್ತಿರಲ್ಲ. ಸೊ ಅದರಿಂದ ಡಾಕ್ಟರ್ಸ್ಗೆ ಗೊತ್ತಿರುತ್ತೆ
ಡಾಕ್ಟರ್ಸ್ಗೆ ಗೊತ್ತಿರೋದ್ರಿಂದ ಅವ್ರು ಸಜೆಸ್ಟ್ ಮಾಡ್ತಾರೆ ಅಂತಲೇ ಹೇಳ್ತೀನಿ. ಸೊ ಇಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ ಕೇಸ್ ಏನಾದರೂ ನಿಮಗೆ ಯಾವ ರೀತಿಯಾದಂಥ ವಿಡಿಯೋ ಬೇಕು ಅಂತ ಅಂದರೆ ದಯವಿಟ್ಟು ನಾನು ಕಮೆಂಟ್ ಮೂಲಕ ತಿಳಿಸ್ಕೊಡಿ. ನಾನು ಅದೇ ರೀತಿಯಾದಂಥ ವಿಡಿಯೋ ಮಾಡಿ ನಿಮಗೋಸ್ಕರ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್.